ವಿರಾಮದ ನಂತರ ಹೃದಯದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಶ್ವ ಹೃದಯದ ದಿನದ ಸಂದರ್ಭದಲ್ಲಿ ನಾವು ಹೃದಯದ ಕಾಳಜಿ ಹೇಗೆ ವಹಿಸಬೇಕು, ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಅಥವಾ ಹೃದಯಾಘಾತ ಆದಾಗ ಯಾವ ರೀತಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ ಮಾತನಾಡ್ತಾ ಇದ್ವಿ. ನಾರಾಯಣ ಹೆಲ್ತ್ ಸಿಟಿಯಿಂದ ಇಬ್ಬರು ವೈದ್ಯರು ನಮ್ಮೊಂದಿಗೆ ಇದ್ದಾರೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಆಗ್ಲೇ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಮತ್ತು ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಯಾವ ರೀತಿಯಾದಂಥ ಮಾಹಿತಿ ಇರಬೇಕು ಅಂತ ಹೇಳಿ ಅದರ ವಿಷಯವನ್ನು ತಿಳಿಸ್ಕೊಡಿ. ಹೇಗೆ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಒಂದ್ಸಲ ಹೃದಯಾಘಾತ ಆಯಿತು ಅಂತಂದಾಗ ಜನಸಾಮಾನ್ಯರು ಯಾವ ರೀತಿ ಆಕ್ಟ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ? ಅದು ಇವಾಗ ಅಕಸ್ಮಾತ್ ಅವ್ರು ಎದೆ ನೋವು ಬರ್ತಾ ಇದೆ, ಆಗ್ತಾ ಇದೆ, ಸ್ವೆಟ್ಟಿಂಗ್ ಆಗ್ತಾ ಇದೆ, ತಕ್ಷಣ ಏನು ಮಾಡಬೇಕು, ಇದು ಹೃದಯಾಘಾತ ಇದು ಅಂದ್ಬಿಟ್ಟು ಅವ್ರಿಗೊಂದು ಆಸ್ಪ್ರಿನ್ or ಎಕಾಸ್ಪ್ರಿನ್ ಅಂತೀವಿ, ಒಂದು ಟ್ಯಾಬ್ಲೆಟ್ ತಕ್ಷಣ ಕೊಟ್ಟು ಇಮಿಡಿಯೇಟ್ಲಿ ಯು ಶುಡ್ ಕಾಲ್ ಫಾರ್ ದಿ ಆಂಬುಲೆನ್ಸ್ ಆ್ಯಂಡ್ ಶಿಫ್ಟ್. ಅದು ಪೇಷಂಟ್ ಕಾನ್ಷಿಯಸ್ ಆಗಿದ್ದು ಇಫ್ ಈ ಸ್ಟಿಲ್ ಓಕೆ, ಅದೊಂದು ವೇರ್ ಯು ಸ್ಟಿಲ್ ಹ್ಯಾವ್ ಟೈಮ್ ಟು ರೀಚ್ ದ ಹಾಸ್ಪಿಟಲ್. ಇನ್ನೊಂದು ಎಕ್ಸ್ಟ್ರೀಮ್ ಕೇಸ್ ನಾನು ಹೇಳಿದ್ನಲ್ಲ, 55% ಹಾಸ್ಪಿಟಲ್ಗೆ ಬರಲ್ಲ, ಕೂತಿದ್ದಂಗೆ ಕುಸುಕ್ ಸತ್ತೋಗ್ತಾರೆ. ಅಂಥವ್ರಿಗೆ ಆಲ್ ದೀಸ್ ಡೆತ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಇಫ್ ಆಕ್ಟೆಡ್ ಇಮಿಡಿಯೇಟ್ಲಿ. ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತಿದ್ನಲ್ಲ, ಫಸ್ಟ್ 20 ಸೆಕೆಂಡ್ಸಲ್ಲಿ ಇಫ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ನಾರ್ಮಲ್ ಬೀಟಿಂಗ್, ಯು ಕ್ಯಾನ್ ರಿವೈವ್ ದಟ್ ಪೇಷಂಟ್. ಆ್ಯಂಡ್ ಈ ಹೃದಯಾಘಾತದಲ್ಲಿ ಆಗೋದೇ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್, ಪ್ರೈಮರಿ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತೀವಿ. ಆ ಟೈಮಲ್ಲಿ ಯಾರು ನೋಡಿದವರು ಅಕಸ್ಮಾತ್ ಅವ್ರ ಪಕ್ಕದಲ್ಲಿರೋರು ಸಡನ್ ಆಗಿ ಕುಸ್ಕೊಂಡು ಬೀಳ್ತಾರೆ, ತಕ್ಷಣ ಏನು ಮಾಡಬೇಕು, ಅವ್ರಿಗೆ ಎದೆ ಮೇಲೆ ಒಂದು ಗುದ್ದಬೇಕು. ಫಸ್ಟ್ ಪಲ್ಸ್ ಫೀಲ್ ಮಾಡಿ, ಯಾಕೆ ಇವ್ರು ಬ್ರೀತ್ ಮಾಡ್ತಿಲ್ಲ ನೋಡಿ, ಟೇಕ್ಸ್ ಫ್ಯೂ ಸೆಕೆಂಡ್ಸ್. ತಕ್ಷಣ ಎದೆ ಮೇಲೆ ಒಂದು ಗುದ್ದಿದ್ರು, ಅಕಸ್ಮಾತ್ ಅದು ಮಾಡಿದ್ರು ಏನು ತಪ್ಪೇನಾಗಲ್ಲ. ಸೊ ಇಮಿಡಿಯೇಟ್ಲಿ ದಿ ಹಾರ್ಟ್ ಸ್ಟಾರ್ಟ್ಸ್ ಬೀಟಿಂಗ್ ಫಾಸ್ಟ್, ಬ್ಯಾಕ್ ಟು ನಾರ್ಮಲ್. ಆಮೇಲೆ ಅದಕ್ಕೆ ಅಕಸ್ಮಾತ್ ಪಲ್ಸ್ ಫೀಲ್ ಮಾಡಬೇಕು. ಪಲ್ಸ್ ಏನಾದ್ರು ಫೀಲ್ ಆಗದೆ ಇದ್ದರೆ ಕಾರ್ಡಿಯಕ್ ಕಂಪ್ರೆಷನ್ ಕೊಡಬೇಕಾಗುತ್ತೆ. ಅದನ್ನು ನಾವು ತೋರಿಸ್ತೀವಿ ಇಲ್ಲಿ. ಒಂದೊಂದಾಗದ ಕಂಪ್ರೆಷನ್ನು ಎಕ್ಸಾಕ್ಟ್ಲಿ ಹಾರ್ಟ್ ಬೀಟ್ ಇಸ್ ಅಟ್ ಅಬೌಟ್ 70 to 80 beats per minute. ಸೊ ಅದೇ ರೇಟಲ್ಲಿ ನಾವು ವಿ ಹ್ಯಾವ್ ಟು ಗಿವ್, ಯು ಶುಡ್ ಕೌಂಟ್ 1 and 2 and 3, ಗೊತ್ತಾಗುತ್ತೆ ನಮಗೆ ಕರೆಕ್ಟಾಗಿ ದಟ್ ಟೈಮಿಂಗ್ 70 to 80 beats per minute ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಫ್ ಪಾಸಿಬಲ್ ಇನ್ನೊಬ್ಬರು ಬೈ ಸ್ಟ್ಯಾಂಡರ್ ಇದ್ದರೆ ಮೌತ್ ಟು ಮೌತ್ ರೆಸ್ಪಿರೇಷನು ಕೊಡ್ಬೋದು. ಅದು ಕೊಡದೇ ಇದ್ದರೂ ನಡೆಯುತ್ತೆ. ಹಾರ್ಟನ್ನು ನೀವು ರಿವೈವ್ ಮಾಡಿ ಹಾರ್ಟ್ ಸರ್ಕ್ಯುಲೇಷನ್ ಮೇಂಟೈನ್ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಗುಡ್ ಇನಫ್. ಎಷ್ಟೋ ಸತಿ ವಾಮಿಟ್ ಮಾಡಿಬಿಡ್ತಾರೆ, ಮೌತ್ ಟು ಮೌತ್ ಕೊಡೋದು ಕಷ್ಟ ಆಗುತ್ತೆ, ಆ್ಯಂಡ್ ಯು ಮೇ ನಾಟ್ ಗಿವ್ ಇಫೆಕ್ಟಿವ್. ಆ್ಯಂಡ್ ಒಬ್ಬರೇ ಇದ್ದಾಗ ಬೈ ಸ್ಟ್ಯಾಂಡರ್ಸ್ ಇಬ್ಬರಿದ್ರೆ ಒಬ್ಬರು ಮೌತ್ ಟು ಮೌತ್ ಕೊಡ್ಬೋದು, ಒಬ್ಬರು ಇಮಿಡಿಯೇಟ್ಲಿ ಕಾರ್ಡಿಯಕ್ ಮಸಾಜ್ ಕೊಡ್ಬೋದು. ಒಬ್ಬರೇ ಇದ್ದರೆ ದೇ ಶುಡ್ ನಾಟ್ ವೇಸ್ಟ್ ಟೈಮ್ ಆನ್ ದ ಮೌತ್ ಟು ಮೌತ್, ದೇ ಶುಡ್ ಓನ್ಲಿ ಗಿವ್ ದ ಕಾರ್ಡಿಯಕ್ ಮಸಾಜ್. ಓಕೆ, ಸೊ ಆದಷ್ಟು ಬೇಗ ಕಾರ್ಯಪ್ರವೃತ್ತರಾದರೆ ಹೃದಯವನ್ನು ಬದುಕಿಸುವುದು, ಹೃದಯ ಹೊತ್ತ ಜೀವವನ್ನು ಕೂಡ ಅಂತ ಹೇಳ್ತೀರಿ. ಓಕೆ, ಹಾಗೆಯೇ ಡಾಕ್ಟರ್ ವಿಜಯ್, ಈ ಹಾರ್ಟ್ ನೆಟ್ವರ್ಕ್ ಅಂತ ಅನ್ನೋದು ನಾರಾಯಣ ಹೆಲ್ತ್ ಸಿಟಿಯಿಂದ ಬಹಳಷ್ಟು ಪ್ರಮುಖವಾಗಿ ಮಾಡ್ತಾ ಇರುವಂಥದ್ದು. ಸೊ ಅದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಅದು ಹೇಗೆ ಒಂದು ಹೃದಯವನ್ನು, ಒಂದು ಜೀವವನ್ನು ಬದುಕಿಸುವಲ್ಲಿ, ಉಳಿಸುವಲ್ಲಿ ಪ್ರವೃತ್ತವಾಗುತ್ತೆ ಅಂತ? ಇವಾಗ ನಾರಾಯಣ ಹೃದಯಾಲಯದಿಂದ, ನಾರಾಯಣ ಹೆಲ್ತಿಂದ ಹಾರ್ಟ್ ನೆಟ್ವರ್ಕ್, NH ಹಾರ್ಟ್ ನೆಟ್ವರ್ಕ್ ಅಂತ ಇದೆ, ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಬ್ಯಾಂಗ್ಳೂರಲ್ಲೇ 11 ಕ್ಯಾತ್ ಲ್ಯಾಬ್ಗಳಿವೆ. ಅದರಲ್ಲಿ 5 ಹೆಲ್ತ್ ಸಿಟಿನಲ್ಲಿದೆ, ಬಾಕಿದು ಸಿಟಿನಲ್ಲಿದೆ. ಇವಾಗ ಇದು ಯಾಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಸರ್ ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಯಾವುದೇ ಥರದ್ದು ಹೃದಯ ಸಂಬಂಧಪಟ್ಟ ಡಿಸಾರ್ಡರ್ ಆಗಲಿ, ದೇ ಸಮಥಿಂಗ್ ಕಾಲ್ಡ್ ಆಸ್ ಅ ಗೋಲ್ಡನ್ ಪೀರಿಯಡ್. ಹಾರ್ಟ್ ಅಟ್ಯಾಕ್ ಆದಮೇಲೆ ಟ್ರೀಟ್ಮೆಂಟಿಗೆ ಒಂದು CPR, ಸರ್ ಹೇಳ್ದಂಗೆ CPR ಮಾಡಿ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಆ ಒಂದು ಇದರಲ್ಲಿ ಇವಾಗ ಬ್ಯಾಂಗ್ಳೂರಲ್ಲಿ ನಮಗೆ ಒಂದು 4 ಹಾಸ್ಪಿಟಲ್ ಫೆಸಿಲಿಟೀಸು ಬ್ಯಾಂಗ್ಳೂರಲ್ಲಿದೆ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ನಾನಾ ಜಿಲ್ಲೆನಲ್ಲಿ, ಕೋಲಾರದಲ್ಲಿ, ದಾವಣಗೆರೆನಲ್ಲಿ, ಧಾರವಾಡಲ್ಲಿ ನಾವು ಇದು ಹಾರ್ಟ್ ಸೆಂಟರ್ಸ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ದೀಸ್ ಆರ್ ಬೇಸಿಕ್ಲಿ ಕಾರ್ಡಿಯಾಕ್ ಹಾಸ್ಪಿಟಲ್ಸ್, ಹಾರ್ಟ್ ಹಾಸ್ಪಿಟಲ್. ಸೊ ಎಲ್ಲೇ ಆಗಲಿ ಅವರ ಒಂದು ಹೃದಯಾಘಾತ ಆದರೆ ಆದಷ್ಟು ಬೇಗ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವರನ್ನ ಟ್ರೀಟ್ ಮಾಡೋ ಅಂಥ ಒಂದು ಫೆಸಿಲಿಟಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಕರೆಂಟ್ಲಿ ಈ ಥರ ಬ್ಯಾಂಗ್ಳೂರಲ್ಲಿ 11 ಕ್ಯಾತ್ ಲ್ಯಾಬ್ ಇದೆ, ಕೋಲಾರದಲ್ಲಿ ಒಂದಿದೆ, ಧಾರವಾಡಲ್ಲಿದೆ. ಹೋಗ್ತಾ ಮುಂದಕ್ಕೆ ಇನ್ನು ಬೇರೆ ಜಿಲ್ಲೆಗಳಲ್ಲೂ ಬರೋ ಒಂದು ಸಾಧ್ಯತೆ ಇದೆ. ಓಕೆ, ಹೃದಯಗಳನ್ನ ನಾವು ಸೇವ್ ಮಾಡೋದ್ರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ, ಅದಕ್ಕೋಸ್ಕರ ದುಡಿತಾ ಇದ್ದೀರಿ. ದಿ ಟೀಮ್ is ever ready. 24/7, ಹೇಗೆ ನೀವು ಹೇಳ್ತಿರೋ 24/7 we are ready. The minute the patient comes into the hospital, right from the emergency, the whole team, the doctors there, everybody, they know what to do. No time is wasted. Immediately ECG ಮಾಡಿ immediately the medicines are given, like aspirin ಹೇಳ್ದೆ ನೋಡಿ, which is immediate clot dissolving medicine. ಕೊಟ್ಟ ತಕ್ಷಣ immediately a line is taken, the cath lab
ಎಲ್ಲಿ ನಾವು ಆಂಜಿಯೋಪ್ಲಾಸ್ಟಿ ಮಾಡ್ತೀವಲ್ಲ, ದಟ್ ಪರ್ಸನೇಲ್ ಆರ್ ಆಕ್ಟಿವೇಟೆಡ್. ಬೈ ದ ಟೈಮ್ ದಿಸ್ ಪೇಷಂಟ್ ಮೂವ್ಸ್, ದೇ ಆರ್ ಆಲ್ ರೆಡಿ, ದ ಡಾಕ್ಟರ್ ಇಸ್ ರೆಡಿ, ದ ಕಾರ್ಡಿಯಾಲಜಿಸ್ಟ್ ಇಸ್ ರೆಡಿ. Within 10 minutes, you enter the artery, clear the block, and what we call as door to balloon antivi. ಓಕೆ Entering the door of the hospital to opening the block. ಓಕೆ The door to balloon time is very important. International, your American society or whatever you see, everybody talks about 90 minutes from entry to the hospital to opening the block. ಆ 90 ನಿಮಿಷ ಬಹಳ Yes, in all these hospitals that we have, we are recording 60 to 65 minutes. From door to opening the block, we takes about 60 to 65 minutes. Until the block is cleared and the heart muscle is, the blood supply to the heart muscle is re-established. ವಂಡರ್ಫುಲ್. ಓಕೆ ಡಾಕ್ಟರ್, ಇನ್ನಷ್ಟು ನಿಮ್ಮ ಹತ್ರ ಮಾತನಾಡಲೇಬೇಕು. ಖಂಡಿತ ಆ 1 ಗಂಟೆ ಸಮಯ ಬಹಳ ಕ್ರೂಷಿಯಲ್ ಆಗಿರುತ್ತೆ. ಹಾಗಾಗಿ ಬೇಗ ನೀವು ಆಕ್ಟ್ ಮಾಡಿದಷ್ಟು ಬೇಗ ಒಂದು ಜೀವವನ್ನು ಬದುಕಿಸಬಹುದು. ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.